ಚಂದ್ರಶೇಖರ್ ಅವರು ಒಂದು ಸೆಕೆಂಡ್ ನಾಗೇಂದ್ರ ಅವರ ವಿಚಾರದಲ್ಲಿ ಇದಾಯಿತು ಅವರಿಗೆ ಆಚೆನೂ ಇದ್ದಾರೆ ಒಂದು ಭಾಗ ಇದು. ಈ ಇಡಿ ರೈಡ್ ಆಯ್ತಲ್ಲ, ಬಳ್ಳಾರಿ ಸಂಸದ ಇ ತುಕಾರಾಂ, ಜೆ ಎನ್ ಗಣೇಶ್ ಕಂಪ್ಲಿ ಶಾಸಕ, ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ, ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕ, ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ಶಾಸಕ, ಇವ್ರ ಮೇಲೆ ರೇಡ್ ನೋಡೋದಕ್ಕೂ ಈಗ ಈ ಕಡೆ ರೆಡ್ಡಿ ಅದು ಬಿಡಿ, ಅದು ಯಾರ್ದು ಕೈಲಿ ಇರಲ್ಲ, ಅದು ಅವರು ಕೋರ್ಟಿಂದಾನೆ ಆಚೆ ಬಂದರು ಅಂತ ಅಂದ್ಕೊಂಡಾಗ ರೆಡ್ಡಿಗೆ ಏನಾದರೂ ಒಂದು ವೇದಿಕೆ ಆಗ್ತಾ ಇದೆಯಾ ಈ ರೇಡ್ಗಳು ಮಾಡೋ ಮೂಲಕವಾಗಿ ಎಲ್ಲರ ಮೇಲೂ ಕೂಡ ಒಂದು ಆರೋಪ ಮಾಡೋ ಮೂಲಕವಾಗಿ ರೆಡ್ಡಿಯವರು ಬಿಡುಗಡೆ ಆಗೋದಕ್ಕೂ ಒಂದು ವೇದಿಕೆ ರೆಡಿ ಆಗ್ತಾ ಇದೆಯಾ ಏನಾದರೂ ಈ ರೀತಿಯಲ್ಲಿ ಚೆಕ್ ಮಾಡ್ಕೊಂಡಾಗ ಅಟ್ ಎ ಟೈಮ್ ಇಷ್ಟು ಜನಗಳು, ಅದು ಎಲ್ಲರೂ ಬಳ್ಳಾರಿ ಸೆಂಟ್ರಿಕ್ಕೆ, ಅಷ್ಟಕ್ಕಷ್ಟು ಜನ ಬಳ್ಳಾರಿ ಸೆಂಟ್ರಿಕ್, ಎರಡಕ್ಕೂ ಯಾವ ರೀತಿ ತಾಳೆ ಆಗ್ತಿದ್ರಿ? ಒಂದು ವಿಚಾರಣೆ ನಡ್ಕೊಂತಿದ್ದ ಸಂಸ್ಥೆ ವಿಚಾರಣೆ ಮಾಡ್ತಿದೆ, ಇದು ಘನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ನ್ಯಾಯಾಲಯ ಅಲ್ಲಿಂದ ಬಳ್ಳಾರಿಯ ಅಷ್ಟು ಜನಗಳ ಮೇಲೂ ಕೂಡ ಅಷ್ಟು ಜನಗಳ ಮೇಲೆ ಮೂಲ ಯಾವುದು, ಎಲ್ಲಿಂದ ಶುರುವಾಗಿದ್ದು? ಯಾವಾಗ ನಾಗೇಂದ್ರ ಅವರ ಪಿ ಎ ವಿಜಯ್ ಕುಮಾರ್ ಡೈರಿನಲ್ಲಿ ಬರ್ತಿದ್ದ ಯಾವ್ಯಾವ ತಾಲೂಕುಗಳಿಗೆ ಎಷ್ಟು ಹಣ ಹೋಯ್ತು ಅಂತೇಳಿ, ಎಷ್ಟು 23 ಕೋಟಿ ಯಾವುದಕ್ಕೆ ಹೋಯ್ತು, ಬಳ್ಳಾರಿ ನಗರಕ್ಕೆ ಎಷ್ಟು ಹೋಯ್ತು, ಗ್ರಾಮಾಂತರಕ್ಕೆ ಎಷ್ಟು ಹೋಯ್ತು, ಕಡೆಗೆ 3 ಕೋಟಿ ಇದಕ್ಕೆ ಕೂಡ್ಲಿಗೆ ಎಷ್ಟು ಬಂತು, 5.25 ಕೋಟಿ ರೂಪಾಯಿ ಎಲ್ಲಿಗೋಯ್ತು, ಯಾವ ತಾಲೂಕಿಗೆ ಯಾವ ಬೂತ್ಗೆ ಎಷ್ಟೋಗಿತ್ತು ಅಂತ ಬರ್ತಿದ್ದ. ನಾಗೇಂದ್ರ ಅರೆಸ್ಟ್ ಆಗಿದ್ಯಾವಾಗ, ಪಿ ಎ ಡೈರಿ ಸಿಕ್ಕಿದ್ಯಾವಾಗ, ಆಲ್ ಆಫ್ ಅ ಸಡನ್ ಇಷ್ಟು ದಿನಗಳಾದ್ಮೇಲೆ ಈಗ ನಾಗೇಂದ್ರ ಮಾಡಿದಾಗ್ಲೇನೆ ಕೇಸ್ನ ತೀವ್ರತೆ ಇನ್ನೂ ಜಾಸ್ತಿ ಇರುತ್ತೆ, ಸಾಕ್ಷಿಗಳು ಇನ್ನೂ ಜಾಸ್ತಿ ಸಿಗುವಂತ ಅವಕಾಶ ಅವಾಗಿರುತ್ತೆ. 6 ತಿಂಗಳು 8 ತಿಂಗಳು 9 ತಿಂಗಳು ಬಿಟ್ಬಿಟ್ಟು ಈಗ ಮಾಡೋದ್ರ ಉದ್ದೇಶ ಏನು ಅಂತ ಅವ್ರ ಕ್ವಶನ್. ಅದು ಪ್ರಶ್ನೆ ಉದ್ದೇಶಿದ್ದಲ್ಲ. ತನಿಖಾ ಸಂಸ್ಥೆಗಳು ಯಾವತ್ತು ಹಾಗೇನೆ ಮಾಡೋದು. ಎಲ್ಲಾ ಡಾಕ್ಯುಮೆಂಟ್ಗಳು ಸಾಲಿಡ್ ಎವಿಡೆನ್ಸ್ಗಳನ್ನ ಇಟ್ಕೊಂಡೇನೆ ತನಿಖಾ ಸಂಸ್ಥೆ ಆಗ್ಲಿ ಅಥವಾ ಕೋರ್ಟ್ ಆಗಲಿ, ಕೋರ್ಟ್ ತೀರ್ಮಾನ ಕೊಡಕ್ಕೆ 10 ವರ್ಷ ಆಗುತ್ತೆ. ಇಂದಿರಾ ಗಾಂಧಿ ಚಂದ್ರಶೇಖರ್ ಯಾಕೆ ಹೇಳಿದೆ ಅಂದ್ರೆ, ಈಗ ಒಂದು ಕಾಲ್ ತುಳಿತ ಆಯ್ತಪ್ಪ, ಕಾಲ್ ತುಳಿತ ಪ್ರಕರಣ ಆದ ತಕ್ಷಣ ತನಿಖೆ ಕೈಗೊಂಡಾಗ ಇಮ್ಮಿಡಿಯೇಟ್ಲಿ ಅಂತ ಆ ಸ್ಪಾಟ್ಗೆ ಹೋದಾಗ ಸಿಗುವ ಸಾಕ್ಷಿಗಳ ಪ್ರಮಾಣ, ಖಚಿತತೆ ಜಾಸ್ತಿ ಇರುತ್ತೆ ಯಾವಾಗಲೂ ಕೂಡ. ಈ ಕಾಲ್ ತುಳಿತ ಆಗಿ 10 ವರ್ಷ ಬಿಟ್ಟು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸಾಕ್ಷಿಗಳ ಸಂಖ್ಯೆ ಇಳಿಮುಖ ಆಗಿರಬಹುದು ಅಥವಾ ನಂಬಲಿಕ್ಕೆ ಆಗದಿರೋ ಸಾಕ್ಷಿಗಳಿರಬಹುದು. ಯಾವತ್ತು ಇಡಿ ತಗೊಂತಾರ ಆವತ್ತಿಂದ ಇವನ್ನೆಲ್ಲ ಸಾಕ್ಷಿ ಶುರು ಮಾಡಿಬಿಟ್ಟಿದೆ. ಎಕ್ಸಿಕ್ಯೂಷನ್ ನಾವು ಇಡಿಗೆ ಡೈರೆಕ್ಟ್ ಮಾಡ್ಲಿಕ್ಕಾಗಲ್ಲ, ನೀವು ಯಾವಾಗ ಮಾಡಿ ಏನ್ ಮಾಡಿ ಅಂತೇಳಿ. ಅವ್ರು ಯಾವತ್ತು ಮಾಡಿದ್ರೆ ಬೆಲೆ 100% ಅವ್ರ ಡಾಕ್ಯುಮೆಂಟ್ ಇದ್ದಾಗಲೇ ಅವ್ರು ಬರ್ತಕ್ಕಂಥದ್ದು. ಇವತ್ತು ತುಕಾರಾಮ್ ಪ್ರಶ್ನೆ ಕೇಳಿದ್ರೆ ಆ ಡಾಕ್ಯುಮೆಂಟ್ ಇಟ್ಕೊಂಡೇನೆ ಯಾವಾಗ ಯಾವ ಚುನಾವಣೆಯಲ್ಲಿ ಯಾವ ತರ ಬಳಕೆ ಆಗಿದೆ, ದುರ್ಬಳಕೆ ಆಗಿದೆ, ಯಾವ್ಯಾವ ಹಣ ಯಾವ್ಯಾವ ಬೂತ್ಗೆ ಹೋಗಿದೆ, ಇವೆಲ್ಲವೂ ಡೀಟೇಲ್ ಆಗಿ ತಗೊಂಡೇನೆ ಇಡಿಯನ್ನು ಸರ್ಚ್ ಮಾಡ್ಕೊಂಡೇ ಬರ್ತಿರ್ತಕ್ಕಂಥದ್ದು. ಇದ್ರೊಳಗಡೆಗೆ ನೋಡಿ ಸರ್ಚ್ ಆಗಿದೆ ತಾನೆ. ಇವನ್ ಶ್ರೀನಿವಾಸ್ ಅವ್ರನ್ನ ಕೇಳಿದ್ದಾರೆ, ಎಲ್ಲರನ್ನೂ ಕೇಳಿದ್ದಾರೆ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಒಳಗಡೆ ಯಾವುದು ಇಲ್ವೇ ಇಲ್ಲ ಅಂತ ಹೇಳಿದ್ರೆ ವೆಲ್ಕಮ್ ಮಾಡಿ ಅದನ್ನ. ಅದಕ್ಕೆ ಯಾಕೆ ನಿಮಗೆ ಭಯ ಆಗ್ತಾ ಇದೆ? ನಿಮಗೆ ತೊಂದರೆ ಏನಿದೆ? ನಿಮಗೆ ಅರೆಸ್ಟ್ ಮಾಡಿದಾರಾ? ಈಗ ಚಂದ್ರಶೇಖರ್ ಕರೆಕ್ಟಾಗಿ ಹೇಳ್ತಿದ್ದಾರೆ ಅಲ್ಲಿ. ಈಗ ತುಕಾರಾಮ್ ಮೇಲೆ ಆದರೂ ರೇಡ್ ಮಾಡ್ಕೊಳ್ಳಿ, ಶ್ರೀನಿವಾಸ್ ಮೇಲೆ ಆದರೂ ಮಾಡಲಿ, ಭರತ್ ರೆಡ್ಡಿ ಮೇಲೆ ಆದರೂ ಮಾಡಲಿ, ಗಣೇಶ್ ಮೇಲೆ ಆದರೂ ಮಾಡಲಿ, ಏನು ಇಲ್ದಿರ ಹೆದರ್ಕೊಳ್ತಿರೋದು ಯಾಕೆ? ನೀವು BJP ಅವರು ಯಾವಾಗಲೂ ಇಡಿ ಅಂತ ಹೇಳಿ ಅವ್ರು ಬರೋದೆ ಕಾಂಗ್ರೆಸ್ಗೋಸ್ಕರನೇ ಇಡಿ ಇದೆ ಅಂತ. ಆಬ್ವಿಯಸ್ಲಿ ಒಂದು ಇದು ಎವಿಡೆನ್ಸ್ ಇಟ್ಕೊಂಡು ರೇಡ್ ಮಾಡ್ತಾರೆ ಅಂತ BJP ಸ್ನೇಹಿತರು ಹೇಳ್ತಾರೆ. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಉಲ್ಲೇಖ ಮಾಡಿರೋದು ಒಂದು ಸಿಟ್ಟಿಂಗ್ದು ಹೇಳ್ತೀನಿ. ಜಸ್ಟಿಸ್ ಅಭಯ್ ಓಕಾ ಅವರು ಮತ್ತೆ ಉಜ್ವಲ್ ಅವರು ಒಂದು ಬೆಂಚಲ್ಲಿ ಹೇಳ್ತಾರೆ, ಇಡಿ ಅವರು ರೇಡ್ ಮಾಡ್ತಾರೆ, ಅವರು ಸಬ್ಸ್ಟಾನ್ಷಿಯಲಿ ಎವಿಡೆನ್ಸು ಮೆಟೀರಿಯಲ್ ಲಿಂಕ್ ನ ಇಟ್ಕೊಂಡು ಬರಲ್ಲ. ಈ ಕ್ವಶನ್ ಕೇಳಿದ್ದು ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಭಯ್ ಎಸ್ ಓಕಾ ಅವ್ರು ಕೇಳಿದ್ದಾರೆ, ಮತ್ತೆ ಉಜ್ವಲ್ ಅವ್ರಿಗೆ ಕೇಳಿದ್ದಾರೆ, ದ್ವಿಸದಸ್ಯ ಪೀಠಕ್ಕೆ ಕೇಳಿದ್ದಾರೆ. ನೀವು ಬರೀ ರೇಡ್ ಮಾಡ್ತೀರಾ, ಬರೀ ವಿಚ್ ಮಾಡ್ತೀರಾ, ಬಟ್ ನೀವು ಯಾವ ಕೇಸ್ಗೆ, ಯಾವ ಪರ್ಟಿಕ್ಯುಲರ್ ಕೇಸ್ ಹೇಳಬೇಕು? ಜಾರ್ಖಂಡ್ ಒಂದು ಕೇಸ್ಗೆ ಒಂದು ಈ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಇವ್ರು ಬರೀ ರೇಡ್ ಮಾಡ್ತಾರೆ. ಕೇಸ್ ಕೇಳಿದ್ರು ಅಂತ ಬಳ್ಳಾರಿಗೆ ಕೇಸಲ್ಲಿ ಜಾರ್ಖಂಡ್ ಹೋಗಬಾರ್ದಲ್ಲ? ಅಲ್ಲ, ನೋಡಿ, ಜಾರ್ಖಂಡ್ ಆಗ್ಲಿ, ಛತ್ತೀಸ್ಗಢ ಆಗ್ಲಿ, ಕರ್ನಾಟಕ ಎಲ್ಲ ಒಂದೇ. ಯಾಕಂದ್ರೆ ಇಡೀ ಒಂದು ಬಿಜೆಪಿಯ ಒಂದು ಫ್ರಂಟಲ್ ಆರ್ಗನೈಸೇಷನ್. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ರಮಾಕಾಂತ್ ಅವರೇ, 2015ರಿಂದ ಮೋದಿ ಸರ್ಕಾರ ಬಂದಾಗಿಂದ ಮೊನ್ನೆ ತನಕ ಆನ್ ದಿ ಫ್ಲೋರು ಬಿಜೆಪಿಯ ಇದು ಕೇಂದ್ರ ಸಚಿವರು ಕೊಟ್ಟಿರೋ ಉತ್ತರ 193 ಕೇಸಸ್ ಪೊಲಿಟಿಷಿಯನ್ ಮೇಲೆ ಆಗಿದೆ, ಅದು ಅಪೋಸಿಷನ್ ಪೊಲಿಟಿಷಿಯನ್ ಮೇಲೆ. ಕನ್ವಿಕ್ಷನ್ ಎಷ್ಟು? 2. 0.11% ರೇಷಿಯೋನೂ ಇಲ್ಲ. ಸೊ ಇದೇನು ಹೇಳುತ್ತೆ ಇವ್ರದ್ದು? ಏನ್ ಹೇಳುತ್ತೆ? ಇವ್ರು ಬರೀ ಇರೋದೇ ವಿಚಂಟು. ಅಜಿತ್ ಪವಾರ್ ಕೇಸಲ್ಲಿ ಏನಾಯ್ತು? ಮಹಾರಾಷ್ಟ್ರದಲ್ಲಿ ಇದೇ ಬಿಜೆಪಿ ಸರ್ಕಾರ, ಇದೇ ನರೇಂದ್ರ ಮೋದಿ ಅವರು ಇದು ಏನಪ್ಪ ಇಂಡಿಯಾ ಅಲಯನ್ಸ್ ಅಂದಿದ್ದಾಗ
ಇರಿಗೇಷನ್ ಸ್ಕ್ಯಾಮ್ನ 70,000 ಕೋಟಿ ದೊಡ್ಡ ಮೊತ್ತದ ಹಗರಣವನ್ನು ದೇಶಾದ್ಯಂತ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಚಾಚು ತಪ್ಪದೆ ಈ ಕಡೆ ಕೊಲ್ಲಾಪುರದಿಂದ ಆ ಕಡೆ ಬಾರಾಮತಿ ತನಕ ಎಲ್ಲೋದ್ರೂ ಇವರು ಹಗರಣ ಮಾಡಿದ್ದಾರೆ ಅಂದ್ರು. ಅವರು ಯಾವತ್ತು ಅವರು ಎನ್ ಡಿ ಎ ಜೊತೆ ಕೈ ಜೋಡಿಸಿದ್ರು ಅವತ್ತು ಮಾರನೇ ದಿವಸನೇ ಅವರ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಆಯ್ತು, ಫೈನ್. ಈಗ ನಾವೇನಾಗ್ತಿದೆ ನಮ್ಮಲ್ಲಿ ಯಾವಾಗಲೂ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಅಲ್ಲಿ ಮಾಡಿದ್ರು, ಇವ್ರು ಇಲ್ಲಿ ಮಾಡಿದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ರು, ನಮ್ಮನ್ನು ಮಾತ್ರ ಹಿಡ್ಕೊಳ್ತಾರೆ ಅಂತ ಬಂದಾಗ ನಮ್ಮನ್ನು ಹಿಡ್ಕೊಂಡ್ರು ಏನೂ ಇರಬಾರ್ದು ಅಂತ ನಾನು ಹೇಳೋದು. ನೋಡಿ, ನಮ್ಮನ್ನು ಕೇಳಿಸ್ಕೊಳ್ಳಿ. ಆಯಿತು, ಅಜಿತ್ ಪವಾರ್ ಏನಾನ ಮಾಡ್ಕೊಂಡಿರಲಿ, ನೀವು ಹೇಳ್ತಾ ಇದ್ರಿ 193 ಕೇಸಲ್ಲಿ ಇಬ್ಬರದು ಕನ್ವಿಕ್ಷನ್ ಆಗಿರೋದು ಅಂತ ಹೇಳಿ. ಇದಕ್ಕೆ ಇನ್ನೂ ನಿಮ್ಗೆ ಜಾಸ್ತಿ ಡೇಟಾ ಕೊಡ್ತೀನಿ ನಾನು. ಇದೇ ಇ ಡಿ ಕೇಸ್ಗಳಲ್ಲಿ 91% ಆಫ್ ದಿ ರೇಟ್ ಆಗಿರೋದೇ ಅಪೋಸಿಷನ್ ಲೀಡರ್ಗಳ ಮೇಲೆ. ಕನ್ವಿಕ್ಷನ್ ರೇಟು ನಿಮಗೆ 21, 22. ಸಾವಿರಾರು ರೇಡ್ಗಳಾಗಿದ್ದು 1600, 1800, 2500 ರೇಡ್ಗಳಾಗಿದ್ದರೂ ಕೂಡ ಕನ್ವಿಕ್ಷನ್ 9, 11, 15 ಈ ಥರ ಎಣಿಸುವಂಥ ಕೇಸ್ಗಳಿದೆ ಅಂತ ಹೇಳಿ. ಈಗ ಇಲ್ಲಿ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ಹೇಳಿದ ಬಗ್ಗೆ ಅವರು ಲೇಖ ಮಾಡಿದ್ರು. ಇದು ಭಾಗ 1. ಭಾಗ 2, ಸತ್ಯನಾರಾಯಣ ಮೂರ್ತಿಯಿಂದ ಉರುಸ್ ಕಾರು ಖರೀದಿ. ಲ್ಯಾಂಬೋರ್ಗಿನಿ ಉರುಸ್ 3,31,19,166 ರೂಪಾಯಿ ಮೌಲ್ಯದ ಕಾರದು. ಬಿಗ್ ಬಾಯ್ಸ್ ಟಾಯ್ಸ್ ಕಂಪನಿ ಮೂಲಕ ಉರುಸ್ ಕಾರನ್ನ ಖರೀದಿ ಮಾಡಿಕೊಂಡಿದ್ದರು. ಕಾರು ವಾಪಸ್ ಪಡೆದು ಹಣ ಮರಳಿಸುವುದಾಗಿ ಹೇಳಿದ ಕಂಪನಿ. ಭಾಗ 1. ಹಗರಣದಿಂದ ಇನ್ನೊಬ್ಬರು ಇದೇ ಹಣದಿಂದ 1.21 ಕೋಟಿಯ ಬೆನ್ಸ್ ಕಾರ್ ಖರೀದಿ ಮಾಡಿದ್ರು. ಕಂಪನಿಗೆ ವಾಪಸ್ ಕೊಟ್ಬಿಟ್ಟು ಇಡಿ ತಂಡ ಹಣವನ್ನು ವಾಪಸ್ ಪಡೆದಿದೆ. ಇದೆಲ್ಲ ಏನು ಹಾಗಾದರೆ? ಇದು ಯಾರು ಮಾಡ್ತಾರೆ ಇದನ್ನು? ರತ್ನಾಕರ್ದಾಗಲಿ, ಅನ್ಯ ವ್ಯಕ್ತಿಗಳಿಗೆ ವರ್ಗಾಯಿಸಿದಂಥ 1.5 ಕೋಟಿ ಆಗಲಿ ರತ್ನಾಕರ್ ಬ್ಯಾಂಕ್ನಲ್ಲಿ, ಇನ್ನೊಂದು ಕಡೆ ನಾವು ಬೇರೆ ಬೇರೆ ಚೆಕ್ ಮಾಡಿಕೊಂಡಾಗ ಈ ಚಂದ್ರಮೋಹನ್, ಜಗದೀಶು, ಪದ್ಮನಾಭ, ನಾಗೇಶ್ವರ ರಾವ್ ಏನು ಮಾಡಿದ್ರು ಇದರಲ್ಲಿ ಅಂತ ನನ್ನ ಪಾಯಿಂಟ್. ನೋಡಿ, ಇದು ಯಾವಾಗ ಒಂದು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ನಡೀತೋ ಆವಾಗ ಇಡಿ ಎಂಟ್ರಿ ಆಯಿತು, ಇಡಿ ತನಿಖೆ ಮಾಡ್ತು, ತೆಲಂಗಾಣದಲ್ಲೂ ಹೋಗಿದೆ ಅಂತ ಅವರು ಒಂದು ಇನ್ಫ್ಲುಯೆನ್ಸಸ್ ಇಟ್ಕೊಂಡು ಮಾಡಿದ್ರು. ಓಕೆ, ಬಟ್ CID ಅವರು ಏನು ಮಾಡಿದ್ರು ಕೆಲಸ, ನಾವು ರಿಕವರಿ ಮಾಡಿ ಒಂದು 99% ಕೆಲಸನ ಮಾಡಿರೋ ಕೆಲಸನ ಪುನಃ ಅವರು ಪೊಲಿಟಿಕಲಿ ಏನೋ ಒಂದು ತೋರ್ಸೋಕ್ಕೋಸ್ಕರ ಅವರು ಬಿಟ್ಟು ಮುಂದುವರಿಸಿದ್ರು. ಅಷ್ಟು ರಿಕವರಿ ಮಾಡಿದ್ವಿ, ಇಷ್ಟು ರಿಕವರಿ. ನಮ್ಮ CID, ನಮ್ಮ ರಾಜ್ಯದ ಪೊಲೀಸ್ ಏನು ಮಾಡಿದ್ರು ಕೆಲಸನ ಸುಮ್ಮನೆ ತೆಲಂಗಾಣದಲ್ಲಿ ನಾವು ಅಷ್ಟು ರಿಕವರಿ ಮಾಡಿದ್ದೀವಿ, ಇಷ್ಟು ರಿಕವರಿ ಮಾಡಿದಿರಿ ಅಂತ ವಿಭಾಗದ ಮುಖ್ಯಸ್ಥರುಗಳು ಏನೂ ಗೊತ್ತಿಲ್ಲದೆ, ಏನೋ ಅನುಮತಿಗಳಿಲ್ಲದೆ, ಸಚಿವರುಗಳ ಅನುಮತಿ ಇಲ್ಲದೆ ಇವೆಲ್ಲ ಇದು ನಡೆದು ಬಿಡ್ತಾವ? ಅಧಿಕಾರಿಗಳು ಅವರಷ್ಟು ಕವರೆ ಮಾಡಬಹುದಾ ಇದನ್ನೆಲ್ಲ? ನೋಡಿ, ಇದು ನಡೆದಿರುವುದು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿರೋದು. ಹಾಗಾಗಿ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರುವ ಹಗರಣವನ್ನು ನಮ್ಮ ಮುಖ್ಯಮಂತ್ರಿಗಳು ನಡೆದಿರುವ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಅವ್ರನ್ನ ಜೈಲ್ಗಟ್ಟಿ ಏನು ನಾವು ರಿಕವರಿ ಮಾಡ್ಕೊಂಡಿದ್ದೀವೋ ಆ ರಿಕವರಿ ಮಾಡಿರೋ ದುಡ್ಡನ್ನ ಅಕೌಂಟ್ನೆಲ್ಲ ಸೀಸ್ ಮಾಡಿ ಇದು ಅವರ ಕಲ್ಯಾಣಕ್ಕೆ ಏನು ಬಳಸಬೇಕೋ ಬಳಸ್ತೀವಿ. ಬಟ್ ಮುಂದಿನ ಭಾಗವಾಗಿ ನಾವು ಯಾರನ್ನೂ ಸ್ಪೇರ್ ಮಾಡಿಲ್ಲ ಅಧಿಕಾರಿಗಳನ್ನ. ನೈತಿಕ ಹೊಣೆ ಹೊತ್ತಿ ನಾನು ಆ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಾನು ಪ್ರೋಬ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾಗೇಂದ್ರ ಅವರು ರಿಸೈನ್ ಮಾಡಿದ್ರು.